ಮಹಾನಾಯಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ, ವ್ಯಂಗ್ಯ ಮಾಡಿದ್ದಾರೆ. ಹಾಸನದಲ್ಲಿ ಮೈತ್ರಿ ಪಕ್ಷದ ನಾಯಕರೇ ಪೆನ್ ಡ್ರೈವ್ ಅನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಕೈವಾಡದಿಂದಲೇ ಇದೆಲ್ಲ ಆಗಿದೆ ಅಂತ ಮತ್ತೊಮ್ಮೆ ಒಂದು ಹೊಸ ಬಾಣವನ್ನ ಬಿಟ್ಟಿದ್ದಾರೆ. ಸಂಸದ ಡಿಕೆ ಸುರೇಶ್ ಗಂಭೀರ ಆರೋಪವನ್ನ ಕೂಡ ಈ ಮೂಲಕ ಮಾಡಿದ್ದಾರೆ. ಪೆನ್ ಡ್ರೈವ್ ಇದ್ದಿದ್ರೆ ಚುನಾವಣೆ ವಾರದ ಮೊದಲೇ ಬಿಡುಗಡೆ ಆಗ್ತಿತ್ತು ಅಂತೆಲ್ಲ ಹೇಳಿದ್ರು. ಕೂಡ ತಂದಿದ್ರು. ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು. ಆದರೆ ಯಾರು ಇದನ್ನ ವಿಚಾರನ ಪ್ರಚಾರ ಮಾಡಲಿಲ್ಲ. ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ, ಪೆನ್ ಡ್ರೈವ್ಗಳು ಎಲ್ಲ ಕಡೆ ಹರಿದಾಡಿದ ಮೇಲೆ ವಿಚಾರ ಚರ್ಚೆಗೆ ಬಂದಿದೆ. ಪಾರದರ್ಶಕ ತನಿಖೆ ಬಗ್ಗೆನೇ ಜಾಸ್ತಿ ಕುತೂಹಲ ಚರ್ಚೆ ಆಗ್ತಾ ಇರೋದು. ಅದು ಸರ್ಕಾರದ ಜವಾಬ್ದಾರಿ. ಈಗಾಗಲೇ SIT ನೇಮಕ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಾತು ಏನಿದೆ, ನನ್ನ ಒತ್ತಾಯ ಇಷ್ಟೇ, ಅಲ್ಲಿರೋ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಷ್ಟೇ. ಎಲ್ಲ ಸುಮ್ಮನೆ ನೋಡಪ್ಪ, ಅವ್ರ ಪಾರ್ಟಿ, ಅವ್ರ ಕುಟುಂಬದ ಪಾರ್ಟಿ, ಅದು ಬೇರೆಯವ್ರ ಪಾರ್ಟಿ ಏನಲ್ಲ. ಅವ್ರು ಯಾವಾಗ ಬೇಕಾದ್ರೂ ತಗೋತಾರೆ, ಯಾವಾಗ ಬೇಕಾದ್ರೂ ಸೇರ್ಸ್ಕೋತಾರೆ, ಯಾವಾಗ ಬೇಕಾದ್ರೂ ತಳ್ತಾರೆ. ಅವ್ರ ಪಾರ್ಟಿ ಅದು ಕುಟುಂಬದ ಪಾರ್ಟಿ, ಕುಟುಂಬದ ಆಸ್ತಿ. ಜನತಾದಳ ಅಂತ ಅಂದ್ರೆ ಕುಟುಂಬದ ಆಸ್ತಿ, ದೇವೇಗೌಡರ ಕುಟುಂಬದ ಆಸ್ತಿ, ಬೇರೆಯವ್ರದ್ದೇನಲ್ಲ. ಅಲ್ಲಿ ಬೇರೆಯವ್ರದ್ದೇನು ಪಾತ್ರ ಇದೆ? ಜನವರಿ 27ಕ್ಕೆ ಸೂರಜ್ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರು. ಇದೇ ಕಾರಣ ಭೇಟಿಯಾಗಿದ್ದು ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ. ಅನವಶ್ಯಕವಾಗಿ ಚರ್ಚೆ ಮಾಡೋದು ತಪ್ಪು. ಅನವಶ್ಯಕವಾಗಿ ಕೆಲಸ ಕಾರ್ಯಗಳಿಗೆ ಭೇಟಿಯಾಗಿರ್ಬೋದು, ಬೇರೆ ಏನಾರ ವಿಚಾರಗಳು ಚರ್ಚೆ ಮಾಡಿರ್ಬೋದು. ನಾನು ಅದನ್ನೇನು ಅಂತಲೂ ಗೊತ್ತೂ ಇಲ್ಲ, ನಾನು ಅದನ್ನು ಚರ್ಚೆನೂ ಮಾಡೋಕ್ಕೋಗಿಲ್ಲ. ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಕೂಡ ತಂದಿದ್ರು. ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ತಂದಾಗ ಅದಕ್ಕೆ ಹೆಚ್ಚು ಒತ್ತು ಕೂಡ ಸಿಕ್ಕಿತ್ತು. ಆದರೆ ಯಾರು ಇದನ್ನ ವಿಚಾರನ ಪ್ರಚಾರ ಮಾಡಲಿಲ್ಲ. ಪೆನ್ ಡ್ರೈವ್ಗಳು ಆಚೆ ಬಂದ ಮೇಲೆ, ಪೆನ್ ಡ್ರೈವ್ಗಳು ಎಲ್ಲ ಕಡೆ